ಇವತ್ತು ನಾನು ಇದೊಂದು D2H ಅನ್ನೋದು ಅಡಾಪ್ಟರ್ ಅಲ್ಲ, SMP-S ಪವರ್ ಸಪ್ಲೈ ಅಡಾಪ್ಟರು ಟ್ರಾನ್ಸ್ಫಾರ್ಮರ್ ಇದ್ದರೆ ಮಾತ್ರ ಅನ್ನೋದು. ಇದರಲ್ಲಿ ವೋಲ್ಟೇಜು ಹಿಂದೆ ಮುಂದೆ ಆಗುತ್ತೆ, ಅಂದರೆ ಕಾನ್ಸ್ಟೆಂಟ್ ವೋಲ್ಟೇಜ್ ಗೊತ್ತಿಲ್ಲ. ಒಂದ್ಸಲ 6 ವೋಲ್ಟು, 2 ವೋಲ್ಟು, 12 ವೋಲ್ಟು. ಇದರಲ್ಲಿ ಕೊಟ್ಟಿರೋದು ಮೇಯ್ನು 12 ವೋಲ್ಟು 1 ಆಂಪಿಯರ್ ಅಂತ ಔಟ್ಪುಟ್ಟು. ಇನ್ಪುಟ್ಟು ನೀವು ಎಷ್ಟಾರ ಕೊಟ್ಕೊಳ್ಳಿ, 100ಇಂದ 220 240 ತನಕ, ಎಷ್ಟು 50-60 Hz ಇರಬೇಕು. ಇದರದ್ದು ಪಿನ್ ನೋಡ್ಕೊಳ್ಳಿ. ಇವಾಗ ಇದನ್ನು ಯಾವ ಥರ ಇದು ವೋಲ್ಟೇಜು ಹಿಂದೆ ಮುಂದೆ ಆಗ್ತೈತೆ ಅಂತ ನೋಡೋಕ್ಕೆ ಮೊದಲು ಇದನ್ನು ಪ್ಲಗ್ಗಿಗೆ ಹಾಕಬೇಕು. ಆಮೇಲೆ ಮಲ್ಟಿಮೀಟ್ರ್ ತಗೊಬೇಕು. ನಿಮ್ಮದ್ರಲ್ಲಿ ಮಲ್ಟಿಮೀಟ್ರ್ ಇಲ್ಲ ಅಂದರೆ ಇನ್ನೊಂದು ಥರದ್ದು ಹೇಳ್ತೀನಿ, ಬೇರೆ ಮೆಥಡ್ಡು. ಅದು ಇದೇ ಪ್ರಾಬ್ಲಮ್ ಆಗೈತಾ ಅಂತ. ಈಗ ಮಲ್ಟಿಮೀಟ್ರಲ್ಲಿ ನೋಡೋದಾದರೆ ಇಲ್ಲಿ 20 ವೋಲ್ಟಿಗೆ ಸೆಟ್ ಮಾಡ್ಕೊಬೇಕು DC. ಇಲ್ಲಿ ಪ್ರೋಬ್ಗಳಿದ್ದಾವೆ, ಅದನ್ನು ಪ್ಲಗ್ಗಿಗೆ ಕನೆಕ್ಟ್ ಮಾಡಿದ್ದೀನಿ. ಹೆಂಗಾರ ಕನೆಕ್ಟ್ ಮಾಡಿ, ಏನು ಅದು ಪಿನ್ನೊಳಗೆ ಪಿನ್ನು ಜಾಸ್ತಿ ಒಳಗಿರೋದ್ರಿಂದ ಪ್ರೋಬ್ ಹೋಗ್ತಿಲ್ಲ. ನೋಡ್ಬೋದು 10 ವೋಲ್ಟಿಗೆ ಹೋಗುತ್ತೆ. 10 ವೋಲ್ಟ್ ಬರ್ತೈತೆ ಅಷ್ಟೇ. ನೋಡೋಣ ಮುಂದೆ ಏನಾಗುತ್ತೆ. ಈಗ ಮಲ್ಟಿಮೀಟ್ರ್ ಇಲ್ದಿದ್ರೆ ಏನು ಮಾಡಬೇಕು ಅಂದರೆ ನನಗನ್ಸಂಗೆ ಕೆಪಾಸಿಟರ್ ಚಾರ್ಜ್ ಆಗಿರುತ್ತೆ, ಅದಕ್ಕೆ ಆ ಥರ ಆಗುತ್ತೆ. ಏನಾರ ಲೋಡ್ ಕೊಟ್ಟಾಗ ಈಗ ಯಾವ್ದಾರ ಒಂದು 12 ವೋಲ್ಟ್ LED ಇರುತ್ತಲ್ಲ, ಇವಾಗ ಇಲ್ಲೊಂದು 12 ವೋಲ್ಟಿಂದ LED ಐತೆ. ಈಗ ಕನೆಕ್ಟ್ ಮಾಡೋಣ ವೈರ್ಗಳು. ಬ್ಲಿಂಕ್ ಆಗ್ತೈತೆ ಲೈಟಾಗಿ ಕಾಣಿಸ್ತಿರ್ಬೋದು. ಈ ಥರ ಆಗುತ್ತೆ ಬ್ಲಿಂಕು. ಈ ಥರ ಆದ್ರೂ ತಿಳ್ಕೊಬೇಕು, ಕಾನ್ಸ್ಟೆಂಟ್ ವೋಲ್ಟೇಜ್ ಗೊತ್ತಿಲ್ಲ, ವೋಲ್ಟೇಜ್ ವೇರಿಯೇಬಲ್ ಆಗ್ತೈತೆ ಅಂತ. ಇವಾಗ ಎಲ್ಲ ಟೆಸ್ಟಿಂಗ್ ಆದಮೇಲೆ ಒಂದ್ಸಲ ಶಾರ್ಟ್ ಸರ್ಕ್ಯೂಟ್ ಮಾಡಬೇಕು. ಈ ಥರ ಶಾರ್ಟ್ ಸರ್ಕ್ಯೂಟ್ ಮಾಡ್ಕೊಬೇಕು. ಆಮೇಲೆ ಸರ್ಕ್ಯೂಟ್ನ ಒಂದ್ಸಲ ಶಾರ್ಟ್ ಸರ್ಕ್ಯೂಟ್ ಮಾಡಬೇಕು. ಇವಾಗ ಇದನ್ನು ಓಪನ್ ಮಾಡಬೇಕು ಅಂದರೆ ಏನಾರ ಒಂದು ಚೂಪಿಗಿರುತ್ತಲ್ಲ, ಈ ಥರ ಸ್ಕ್ರೂ ಡ್ರೈವರ್ ತಗೊಂಡು ಹಿಂಗೆ ತೆಗಿಬೇಕು. ನಾನು ಒಂದ್ಸಲ ಮೊದಲೇ ಮಾಡಿದ್ದೆ. ಇವಾಗ ಇಲ್ಲಿ ನೋಡೋದಾದರೆ ಸರ್ಕ್ಯೂಟ್ನ ಹಿಂಗೆ ನೋಡಿದ ತಕ್ಷಣ ತಿಳ್ಕೊಂಬಿಡ್ಬೇಕು. ಅಂದರೆ ಏನಾರ ಗೊತ್ತಾಗೋ ಅಂಥದ್ದಿದ್ರೆ. ಟ್ರಾನ್ಸ್ಫಾರ್ಮರು ಚೆನ್ನಾಗೈತೆ ಇದರೊಳಗೆ. ಅಂದರೆ ನಾನು ಅವಾಗಲೇ ಹೇಳಿ ಈ ಟ್ರಾನ್ಸ್ಫಾರ್ಮರ್ ಅದಲ್ಲ. ಇದರಲ್ಲಿ ಬ್ರಿಡ್ಜ್ ರೆಕ್ಟಿಫೈರ್ ಮೊದಲೇ ಹಾಕಿರ್ತಾರೆ ಟ್ರಾನ್ಸ್ಫಾರ್ಮರಿಗೆ ಬರೋ ವೋಲ್ಟೇಜ್ಗಿಂತ. ಅದಕ್ಕೆ ಇದನ್ನು SMP-S ಅಂತಾರೆ. ಸ್ವಿಚ್ಚಿಂಗ್ ಆಗುತ್ತೆ. ಅದು ಡೈರೆಕ್ಟಾಗಿ ವೋಲ್ಟೇಜ್ ಡಿಕ್ರೀಸ್ ಮಾಡುತ್ತೆ ಟ್ರಾನ್ಸ್ಫಾರ್ಮರು. ಈಗ ನೋಡೋದಾದರೆ ಇಲ್ಲೊಂದು ಕೆಪಾಸಿಟರು, ಅದೊಂಚೂರು ಊದೈತೆ, ಒಂಚೂರು ಮ್ಯಾಕ್ ಬಂದೈತೆ. ನೋಡಿದ್ರೆ ಒಂಚೂರು ಅದ್ರೊಳಗಿರೋ ಪಾರ್ಟು ಕಾಣುತ್ತೆ, ಪೇಪರ್ ಥರ ಇರುತ್ತಲ್ಲ, ಅದೇ ಹೋಗಿರಬೇಕು ಅಂತ ನನ್ನ ಅನಿಸಿಕೆ. ಇವಾಗ ಇದನ್ನು ಓಪನ್ ಮಾಡಬೇಕು, ಅಲ್ಲೆಲ್ಲ ಗ್ಲೂ ಹಾಕೋರೆ, ಎಲ್ಲ ಕ್ಲೀನ್ ಮಾಡ್ತೀನಿ. ಈಗ ಇದನ್ನು ತೆಗ್ದಾಗೈತೆ. ಇವಾಗ ಇಲ್ಲಿ ಈ ಥರ ಗಮ್ಮಿರುತ್ತೆ, ಇದನ್ನು ಒಂಚೂರು ಬಿಸಿ ಮಾಡಬೇಕು. ಇದ್ರ ಹಿಂದ್ಗಡೆ ಬಾಡಿ ಇರುತ್ತಲ್ಲ, ಇಂಥವು ಹೇರ್ ಡ್ರೈಯರ್ ಇಲ್ಲ ಸೋಲ್ಡ್ರಿಂಗ್ ಐರನ್ ಇಲ್ಲ ಡೈರೆಕ್ಟ್ ಕೊಯ್ದೆ ಬಿಡಿ, ಆಮೇಲೆ ಫೆವಿಕ್ವಿಕ್ ಹಾಕಿದ್ರೆ ಆಯ್ತು. ಇವಾಗ ಇಲ್ಲಿ ನೋಡೋದಾದರೆ ಇಲ್ಲಿ ನೋಡೋಕ್ಕೇನು ಹೋಗಬೇಡಿ, ಇಲ್ಲೇ ಗೊತ್ತಾಗ್ತೈತೆ ಇದು ಕೆಪಾಸಿಟರ್ ಹೋಗೈತೆ ಅಂತ.
ಬೇಕಾದ್ರೆ ಮಲ್ಟಿಮೀಟ್ರಲ್ಲಿ ಚೆಕ್ ಮಾಡ್ಬೋದು. ಆಮೇಲೆ ಯಾವ್ದಾರ ಒಂದು ಕೆಪಾಸಿಟರ್ ಹೋಗಿದ್ರೆ ಅದ್ರ ಸ್ಮೆಲ್ ಗೊತ್ತಾಗುತ್ತೆ, ಒಂಥರ ಸ್ಮೆಲ್ ಬರುತ್ತೆ. ಯಾವ ಥರ ಕೆಪಾಸಿಟರ್ ಓಪನ್ ಮಾಡಿದಾಗ ಸ್ಮೆಲ್ ಇರುತ್ತಲ್ಲ ಆ ಥರ ಸ್ಮೆಲ್ ಬರುತ್ತೆ. ಅದು ಇಲ್ಲೇ ಕಾಣಿಸ್ತೈತೆ, ಸ್ಮೆಲ್ಲು ಬರ್ತೈತೆ, ಕಾಣಿಸ್ತಾನೆ ಐತೆ. ಇವಾಗ ಇದನ್ನು ತೆಗಿಬೇಕು. ಇದ್ರದ್ದು ವ್ಯಾಲ್ಯೂ ನೋಡ್ಕೊಳ್ಳಿ, 680 UF 16 ವೋಲ್ಟು. ಇವಾಗ ಇದನ್ನು ಎಲ್ಲಿ ಹುಡುಕಬೇಕು ಅಂದರೆ, ಇದೇನು ಅಂದರೆ SMPS ಪವರ್ ಸಪ್ಲೈಯು. ಇದು SMPS ಪವರ್ ಸಪ್ಲೈಯು. ಇದ್ರ ಪಾರ್ಟ್ಗಳು ಎಲ್ಲಿ ಸಿಗುತ್ತೆ ಅಂದರೆ, ಈ ಥರದರೆ ಅಣ್ಣ ತಮ್ಮದಿರು ಇರ್ತಾರಲ್ಲ. ಇವಾಗ ಇದೊಂದು ಪವರ್ ಸಪ್ಲೈ, ಇದರಲ್ಲಿ ಒಂದ್ಸಲ ನೋಡಬೇಕು. ಇದರಲ್ಲಿ ಯಾವುದೂ ಇಲ್ಲ ಆ ವೋಲ್ಟೇಜಿಂದು. ಅದು 12 ವೋಲ್ಟ್ ಅಲ್ವಾ, 12 ವೋಲ್ಟ್ ಅಡಾಪ್ಟರಲ್ಲಿ ನೋಡಬೇಕು. ಆವಾಗಲೇ ಇಂಥವು ಪಾರ್ಟ್ಗಳು ಸಿಗೋದು. ಆ ಪಾರ್ಟ್ಗಳು ಅದೇ ಥರದ್ದು ಬೇರೆ ಪಾರ್ಟ್ಗಳು ಸಿಕ್ಕೇ ಸಿಗುತ್ತೆ. ಇಲ್ಲೊಂದು 12 ವೋಲ್ಟಿಂದು ಏನು ಬೋರ್ಡ್ ಸಿಕ್ಕೈತೆ. ಇದು ಟ್ರಾನ್ಸ್ಫಾರ್ಮರ್ ತೆಗೆದಿದ್ದೀನಿ. ಇನ್ನು ಮಿಕ್ಕಿದ್ದಿಲ್ಲೇ ಐತೆ ನೋಡಿ. ಇಲ್ಲಿ 2 ಕೆಪಾಸಿಟರ್ಗಳಿದ್ದಾವೆ. ಈ ಕೆಪಾಸಿಟರ್ ವ್ಯಾಲ್ಯೂನೇ ಹಾಕೋರೆ ನೋಡ್ಬೋದು. 680 UF 16 ವೋಲ್ಟು. ಇದು ಅಷ್ಟೇ ವೋಲ್ಟೇಜಿಂದು. ಇವಾಗ ಇದನ್ನು ಡಿಸೋಲ್ಡ್ರಿಂಗ್ ಮಾಡಿ ವಾಪಸ್ಸು ಇದನ್ನು ಅದೇ ಜಾಗಕ್ಕೆ ಹಾಕಬೇಕು. ಪೊಲ್ಯಾರಿಟಿ ನೋಡ್ಕೊಳ್ಳಿ, ಇಲ್ಲಿ ಮೈನಸ್, ಇದು ಈ ಥರ ಗೆರೆ ಇರೋದು ಮೈನಸ್ಸು. ಇದನ್ನು ಈ ಕೆಪಾಸಿಟರ್ನ ಆ ಥರನೇ ಹಾಕ್ಬೇಕು ಇಲ್ಲಿಗೆ. ಈಗ ನೋಡಿ, ಇದನ್ನು ಡಿಸೋಲ್ಡ್ರಿಂಗ್ ಮಾಡ್ತೀನಿ. ಇನ್ನೊಂದು ವಿಷಯ, ಈಗ ಇದೊಂದು 5 ವೋಲ್ಟ್ ಚಾರ್ಜರು. ಈ 5 ವೋಲ್ಟ್ ಚಾರ್ಜರಲ್ಲಿ ಉಪಯೋಗಿಸೋಂಥ ಕೆಪಾಸಿಟರ್ ಎಲ್ಲ ಸೇಮೇ ಇರುತ್ತೆ. ಎಂಥದೇ 5 ವೋಲ್ಟಿಂದ ಅಡಾಪ್ಟರ್ ಅಲ್ಲ, SMPS ಪವರ್ ಸಪ್ಲೈ ತಗೊಂಡ್ರು ಅದಕ್ಕೆ ಅವ ಪಾರ್ಟ್ಗಳು ಅಣ್ಣ ತಮ್ಮದಿರು ಇರುತ್ತೆ. ಇವಾಗ ನೋಡಿ, ಇದನ್ನೆಲ್ಲಿ ಹೀಟ್ ಮಾಡಿಬಿಟ್ಟು ಈ ಥರ ತೆಗಿಬೇಕು. ಇದನ್ನು ಹಿಂಗೆ ಈಗ ಈ ಕೆಪಾಸಿಟರ್ ಒಂದ್ಸಲ ಚೆಕ್ ಮಾಡೋಣ, ಇದು ಚೆನ್ನಾಗೈತಾ ಅಂತ. ಒಂದ್ಸಲ ಶಾರ್ಟ್ ಮಾಡಬೇಕು ಇದನ್ನು, ಅಕಸ್ಮಾತ್ ಯಾವ್ದಾರ ಚಾರ್ಜ್ ಇದ್ರೆ ಅಂತ. ಆಮೇಲೆ ಇದರಲ್ಲಿ ಕಂಟಿನ್ಯೂಟಿ ಮೋಡ್ಗೆ ಹಾಕಬೇಕು. ಕಂಟಿನ್ಯೂಟಿ ಮೋಡ್ಗೆ ಹಾಕಿದಾಗ ಯಾವ್ದಾರ ಒಂದು ಪ್ರೋಬ್ನ ಒಂದು ಕನೆಕ್ಟ್ ಮಾಡಿ ಇನ್ನೊಂದನ್ನು ಈಗ ಕೇರ್ಫುಲ್ಲಾಗಿ ನೋಡಿ. ಈಗ ಅಲ್ಲಿ ಸೌಂಡ್ ಬಂತು ಕ್ವಿಕ್ ಅಂತ. ಅದು 1 ಮಿಲಿ ಸೆಕೆಂಡಲ್ಲಿ ಏನಾದ್ರು ಈ ಥರ ಆದರೆ ಇದು ಚೆನ್ನಾಗೈತೆ, ಬದುಕೈತೆ ಅಂತ ನೋಡ್ಬೋದು. ಅಷ್ಟೇ, ಇನ್ನೂ ಬರಲ್ಲ. ಇನ್ನೊಂದ್ಸಲ ಶಾರ್ಟ್ ಸರ್ಕ್ಯೂಟ್ ಮಾಡಬೇಕು. ಈಗಿದು ಚೆನ್ನಾಗೈತೆ ಅಂತ ಗೊತ್ತಾಯ್ತು. ಇವಾಗ ಇದನ್ನು ಅದೇ ಥರ ಡಿಸೋಲ್ಡ್ರಿಂಗ್ ಮಾಡಿ ಹಾಕ್ತೀನಿ ನಾನು. ಹೊಸ ಕೆಪಾಸಿಟರ್ ಹಾಕಿದ್ದೀನಿ, ಪೊಲ್ಯಾರಿಟಿನೂ ಅದೇ ಥರ ಐತೆ. ಅಕಸ್ಮಾತ್ ಇದೇನಾದ್ರು ಬ್ಲಾಸ್ಟ್ ಆಗಿದ್ರೆ ಇಲ್ಲಿ ಒಂದು ಕೆಳಗಡೆ ಕರ್ರಿಗೆ ಮಾರ್ಕ್ ಇರುತ್ತೆ ಆಫು, ಅದು ಈ ಜಾಗಕ್ಕೆ ಬರಬೇಕು ಅಂತ, -ಪಾಯಿಂಟು ಅಂತ. ಇವಾಗೆಲ್ಲ ಪ್ಯಾಕ್ ಮಾಡ್ತೀನಿ. ಅದು ಹೊಡಿಯೋದು ಬೇಕಾದ್ರೆ ಅಂಟಿಸ್ಲೂಬೋದು, ನಾನು ಹಂಗೆ ಬಿಟ್ಟಿದ್ದೀನಿ. ಫಿಕ್ಸ್ ಆಯಿತು. ಇದು ಕ್ಲೀನಾಗಿ ಹಾಕ್ಕಂತಿಲ್ಲ, ಯಾಕೆಂದರೆ ಕೆಪಾಸಿಟರ್ ಒಂಚೂರು ಜಾಸ್ತಿ ಉದ್ದ ಆಯ್ತು. ಹಂಗಾದ್ರೂ ಏನಾರ ಹಂಗೆ ಟೇಪ್ ಹಾಕ್ಕೊಂಡು ಉಪಯೋಗಿಸಿದ್ರೆ ಆಗುತ್ತೆ. ಇವಾಗ ಇದ್ರ ವೋಲ್ಟೇಜ್ ಚೆಕ್ ಮಾಡಿದ್ರೆ
ನೋಡ್ಬೋದು 11.55 ಬರ್ತೈತೆ. 12 ವೋಲ್ಟ್ ಅಪ್ರಾಕ್ಸಿಮೇಟ್ ಇದ್ರೆ ಸಾಕು.